ವಿರಾಮದ ನಂತರ ಮತ್ತೆ ಅಗ್ನಿ ನ್ಯೂಸ್ಗೆ ಸ್ವಾಗತ. ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಕುಲದೇವರಾದ ಬಾರ್ಕೂರು ಮೂಡುಕೇರಿ ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ನಿನ್ನೆ ಶ್ರೀ ರಮೇಶ್ ಗಾಣಿಗ ಅವರಿಗೆ ಸುವರ್ಣ ಮಹೋತ್ಸವದ ಯಕ್ಷನಿಧಿಯಿಂದ ನೀಡಲ್ಪಡುವ ಹಾರಾಡಿ ದಿವಂಗತ ರಾಮ ಗಾಣಿಗ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು. ಡಿಸೆಂಬರ್ 6ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನ. ಈ ದಿನವನ್ನು ಮಾನವ ಬಂಧುತ್ವ ವೇದಿಕೆಯ ಮೌಢ್ಯಗಳ ವಿರುದ್ಧ ಪರಿನಿರ್ವಾಣ ದಿನವಾಗಿ ಆಚರಿಸುತ್ತಾ ಬಂದಿದ್ದು, ಈ ವರ್ಷ ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವೇದಿಕೆಯ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಇದು 3ನೇ ವರ್ಷ ಆಚರಿಸ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯನ ವೈಚಾರಿಕ ಕರ್ನಾಟಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಂಬೇಡ್ಕರ್ ಮಹಾಪರಿನಿರ್ವಾಣ ಡಿಸೆಂಬರ್ 6ನೇ ತಾರೀಕು ನಾವು ಮೌಢ್ಯ ವಿರೋಧಿ ದಿನವಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತೀವಿ. ಹೆಚ್ಚು ಕಡಿಮೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಒಂದು 30,000 ಜನ ಪ್ರವಚನ ಸೇರಿದ್ರು. ಈ ಸಲವನ್ನು ಒಂದು 40,000 ಜನ ಸೇರುವಂತ ನಿರೀಕ್ಷೆಗಳಿದ್ದಾರೆ. ಈ ಸಮಾವೇಶದಲ್ಲಿ ಈ ರಾಜ್ಯದ ಎಲ್ಲ ವೈಚಾರಿಕ ವಿಚಾರವಂತರು, ವೈಚಾರಿಕ ಆಂದೋಲನದಲ್ಲಿ ಈವರೆಗೆ ಪಾಲ್ಗೊಂಡಂತಹ ಎಲ್ಲರೂ ಒಂದು ಅಲ್ಲಿ ಇಡೀ ದಿವಸ ಹಗಲು ಮತ್ತು ರಾತ್ರಿ ಸದಾಶಿವನಗರ ಒಂದು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಹಗಲು ಮತ್ತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮತ್ತು ವೈಚಾರಿಕ ಚಿಂತನೆಗಳ ಚರ್ಚೆಗಳಿರ್ತವೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ಆಶ್ರಯದಲ್ಲಿ ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಭಾರತ ಬ್ಯಾಂಕ್ ನೌಕರ ನಿವೃತ್ತ ಬ್ಯಾಂಕ್ ನೌಕರ ಫೆಡರೇಷನ್ಗೆ ಜಯವಾಗಲಿ. ಅಖಿಲ ಭಾರತ ನಿವೃತ್ತ ಬ್ಯಾಂಕ್ ನೌಕರ ಫೆಡರೇಷನ್ಗೆ ಜಯವಾಗಲಿ. Increment in family pension, we demand. Our demand just and right. Our demand just so. हमारी ताकत, हमारी ताकत, हमारी यूनियन, अरे हमारी ताकत. ಅಂತ ಹೇಳಿದ್ರೆ ಇವತ್ತು ನಮ್ಮನ್ನ ಸರ್ಕಾರದ ನೀತಿಯಿಂದ, IBIಯ ನೀತಿಯಿಂದ ನಮ್ಮನ್ನ ಬೀದಿಗಿಳಿಸಿದ್ದಾರೆ. ನಾವು ಇವತ್ತು ನಮ್ಮ ಸಂಘಟನೆಯ ವತಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಇಡೀ ರಾಷ್ಟ್ರದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಬ್ಯಾಂಕಿನ ನಿವೃತ್ತರಿದ್ದಾರೆ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತಹ ನಿವೃತ್ತರು ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ನೇರವಾಗಿ ಸಂಪರ್ಕಿಸಿ, ಅವ್ರ ಜೊತೆಗೆ ನೇರವಾಗಿ ಮಾತಾಡಿ ಅವರ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ. ಆದರೆ ಬ್ಯಾಂಕ್ ನೌಕರರ ಪ್ರಶ್ನೆ ಬಂದಾಗ, ಬ್ಯಾಂಕ್ ನಿವೃತ್ತರ ಪ್ರಶ್ನೆ ಬಂದಾಗ ನಮ್ಮ ಜೊತೆಗೆ ಇವತ್ತು ಮಾತಾಡಲಿಕ್ಕೂ ಕೂಡ ಅವ್ರು ತಯಾರಿ ಇಲ್ಲ. ನಮ್ಮ ಪ್ರಮುಖವಾದಂಥ ಒಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪ್ರಶ್ನೆಗಳನ್ನ, ನಮ್ಮ ಸಮಸ್ಯೆಗಳನ್ನ, ನಮ್ಮ ಬೇಡಿಕೆಗಳನ್ನ ನಮ್ಮ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಈಡೇರಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ.
ಅದರಿಂದ ಇವತ್ತು ಅನೇಕ ಸಬೂಬುಗಳನ್ನು ಕೊಡ್ತಾ ಇದ್ದಾರೆ, ಅನೇಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಖಂಡಿತವಾಗಿಯೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇಡಿಕೆಗಳು ನ್ಯಾಯಯುತವಾದಂಥ ಬೇಡಿಕೆಗಳು, ಅದನ್ನು ಖಂಡಿತವಾಗಿಯೂ ಈಡೇರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿಬಿಟ್ಟು ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಗಳಿಸ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ದೇವದಾಸ್ ರಾವ್ ಅಂತ ಹೇಳ್ಬಿಟ್ಟು AIBRF ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷ. ತ್ಯಾಜ್ಯ ಸಮಸ್ಯೆ ಎದುರಿಸುತ್ತಿರುವ ಪಡುಬಿದ್ರಿ ಗ್ರಾಮದ ಪಂಚಾಯಿತಿಗೆ ತ್ಯಾಜ್ಯ ಶೇಖರಣಾ ತೊಟ್ಟಿಯನ್ನು ಅದಾನಿ UPCL ಸಂಸ್ಥೆಯ ಉಪಾಧ್ಯಕ್ಷ ಕಿಶೋರ್ ಆಳ್ವ ಅವರು ಇಂದು ಹಸ್ತಾಂತರಿಸಿದ್ದಾರೆ. ಫಸ್ಟ್ ನಮ್ಮದು ಫಂಕ್ಷನ್ ನಾವು ಪಡುಬಿದ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ಆಲ್ರೆಡಿ ಗ್ರಾಂಟ್ 2.77 crores ನಾವು ಡಿಕ್ಲೇರ್ ಮಾಡಿದ್ವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ 3 ವರ್ಷ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಇತ್ತೀಚೆಗೆ ನಾವು ಪಾದಬೆಟ್ಟು ರಸ್ತೆಯನ್ನು ಅದು 40 ಲಕ್ಷ ವೆಚ್ಚದಲ್ಲಿ ಅದನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗೆಯೇ ಪಂಚಾಯತ್ ಆಫೀಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಎಲ್ಲ ಮೆಂಬರ್ಸ್ ಬೇಡಿಕೆ ಮೇಲೆ ಪಂಚಾಯತ್ ಆಫೀಸಿಗೆ ಒಂದು 50 ಲಕ್ಷ ಬೇಕಂತ ಮನವಿ ಮಾಡಿದ್ರು. ಅದು ಕ್ರಿಯೋಜನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಶೀಘ್ರದಲ್ಲಿ ನಾವು ಕಾರ್ಯರೂಪಕ್ಕೆ ನಾವು ತರ್ತೀವಿ ಅಂತ ಹೇಳ್ಕೊಂಡು ಆ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನಾನು ಒಂದು ಓಪನ್ ಆಗಿ ನಾನು ಹೇಳಬೇಕಂದ್ರೆ, ಪಂಚಾಯತ್ ನಮಗೆ ಒಂದು ನಿರ್ಣಯ ಕೊಟ್ಟಿದ್ದಾರೆ, ನಾವು ತಲೆ ಬಾಗಬೇಕಾಗ್ತದೆ. ಯಾಕಂದರೆ CSR ವಿಷಯದಲ್ಲಿ ನಾವು ಪಡುಬಿದ್ರಿಗೆ ಅಷ್ಟು ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಸಪೋರ್ಟ್ ಮಾಡಿದೆ, ಅವ್ರನ್ನೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಒಂದು ಅಧ್ಯಕ್ಷ ಮನವಿ ಮಾಡ್ತಾ ಇದ್ದೀನಿ. ಒಂದು ಉಪಾಧ್ಯಕ್ಷರು ಇನ್ಶೂರೆನ್ಸ್ ಇವಾಗ ಒಂದು ಎಷ್ಟು ಸಾವಿರ ಜನ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಪಡುಬಿದ್ರಿ ವ್ಯಾಪ್ತಿಯಲ್ಲಿ. ನನಗೆ ಅದಕ್ಕೆ ನಾವು ಅಧ್ಯಯನ ಮಾಡ್ತೀವಿ ಅದಾನಿ ನಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಟೀಮಿಂದ. ಅದು ಗಿರೀಶ್ ನಾವಡ ಮತ್ತು ರವಿಜಿಯವರು ಅವರು ಲೀಡ್ ಮಾಡ್ತಾರೆ. ಇಲ್ಲಿಂದ ಸುಕುಮಾರ್ ಅವರು ಪಂಚಾಯತ್ ಅಧ್ಯಕ್ಷರು ಮೇಡಮ್ ಅವರು ಮತ್ತು ಮೆಂಬರ್ಸ್ ನೀವು ಕೂಡ್ಕೊಂಡು ನೀವು ಅದನ್ನು ನಮಗೆ ಒಂದು ಎಷ್ಟು ಬರ್ತದೆ ನಮಗೆ ಒಂದು ಲಿಸ್ಟ್ ಕೊಟ್ಟರೆ ನಾವು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕಂತ ಪಡುಬಿದ್ರಿ ಪಂಚಾಯತಿಗೆ. ಹಾಗೆ ಅಗ್ನಿ ನ್ಯೂಸ್ ನಡುವೆ ಚಿಕ್ಕದೊಂದು ವಿರಾಮ.